ಇನ್ನು ಖಾಲಿ ಇರುವಂತಹ ಹುದ್ದೆ ವಿಚಾರದ ಕುರಿತಾಗಿ ಎಚ್.ಡಿ. ದೇವೇಗೌಡ ಕಿಡಿಕಾರಿದ್ದಾರೆ. 1 ಲಕ್ಷದ ಹುದ್ದೆ ಖಾಲಿ ಇದೆ, ಇನ್ನೂ ಕೂಡ ಭರ್ತಿಯೇ ಮಾಡಿಲ್ಲ ಈ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕಿಡಿಕಾರಿದ್ದಾರಂತೆ. ಆಸ್ಪತ್ರೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ನೇಮಕವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆ ಅವ್ರಿಗೆ ಪರ್ಮನೆಂಟ್ ಮಾಡಬಾರ್ದು? ನೀವು 3 ಇಲಾಖೆಗೆ 1 ಲಕ್ಷ ಹುದ್ದೆ ಖಾಲಿ ಅಂತ ಹೇಳಿರೋದು, ಆದರೆ ಇನ್ನೂ ಕೂಡ ಸಾಕಷ್ಟು ಲಕ್ಷ ಹುದ್ದೆಗಳು ಖಾಲಿ ಇವೆ. 1 ಲಕ್ಷ ಮಾತ್ರ ಅಲ್ಲ, ಇನ್ನೂ ಸುಮಾರಿವೆ. ಬಡವರ ಬಗ್ಗೆ ಇವರಿಗೆ ಅನುಕಂಪ ಗ್ಯಾರಂಟಿ ಕೊಟ್ರಲ್ಲ, ಇವರಿಗೆ ಅನುಕಂಪನೇ ಇಲ್ಲ. ಬಡವರ ಮೇಲೆ 15-20 ಸಾವಿರ ಸಂಬಳ ಮಾತ್ರ ಇರುತ್ತೆ. ಪಾಪ ಅವ್ರು ಹೆಂಗ್ ಬದುಕಬೇಕು ಅಂತ ವಿಕ್ಟೋರಿಯಾ ವಾಣಿ ವಿಲಾಸ್ ಆಸ್ಪತ್ರೆಗೆ ಹೋಗೋಣ ಬನ್ನಿ, ನಾನು ತೋರಿಸ್ತೀನಿ ಎಷ್ಟು ಜನ ಗುತ್ತಿಗೆ ಆಧಾರದಲ್ಲಿ ಇದ್ದಾರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರಂತೆ ಎಚ್.ಡಿ. ದೇವೇಗೌಡ. ಬೆಂಗಳೂರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಬಹುಶಃ ಈ ಇಳಿ ವಯಸ್ಸಿನಲ್ಲಿಯೂ ಈ ಕಾಳಜಿಯನ್ನು ಗೌರವಿಸ್ತೀವಿ. ಅವರೇನು ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. 1 lakh ಕಾಂಟ್ರಾಕ್ಟ್ ಸ್ಟಾಫ್ ಕೀಪಿಂಗ್ ಸ್ಟೇಟ್ ವೀಲ್ ಟರ್ನಿಂಗ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬರೆದಿದ್ದಾರೆ. ಸುಮಾರು 1 ಲಕ್ಷ ನೌಕರರನ್ನ ಈ ಕಾಂಟ್ರಾಕ್ಟ್ ಇದ್ರ ಮೇಲೆ ತಗೊಂಡಿದ್ದಾರೆ. 1 ಲಕ್ಷಕ್ಕಿಂತಲೂ ಹೆಚ್ಚು ಹುದ್ದೆಗಳು ವಿವಿಧ ಇಲಾಖೆಯಲ್ಲಿ ಖಾಲಿ ಇದೆ ಅಂತಲೂ ಹೇಳಿದ್ದಾರೆ. ಇದು 2-3 ಇಲಾಖೆ ಹೇಳಿದ್ದಾರೆ ಅಷ್ಟೇ, ನೋಡಿದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ 2 ಇಲಾಖೆ ಹೇಳಿದ್ದಾರೆ. ನಮ್ಮ ಕಡೆ ಇಲ್ಲಿ ನಮೂದಾಗಿದೆ, ನಮ್ಮ ಲಾ ಮಿನಿಸ್ಟ್ರು ಬಿಲ್ ತರಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ರು. ಕಾಂಟ್ರಾಕ್ಟ್ ಲೇಬರ್ಸ್ ಸಪ್ಲೈ ಮಾಡ್ತಾರಲ್ಲ ಪ್ರೈವೇಟ್ ಕಂಪನಿಗಳು, ಅವರ ಒತ್ತಡನೂ ಕೂಡ ಅದನ್ನ ನೋಡಿ. ಅಂದ್ರೆ ಅವರು ನೀವು ಕನ್ಫರ್ಮ್ ಮಾಡಬೇಡಿ ಅಂತ, ನಾವು ಸಪ್ಲೈ ಮಾಡ್ತೀವಿ, ನೀವು ಕನ್ಫರ್ಮ್ ಮಾಡಬೇಡಿ. ಪಾಪ ಈ ಹುಡುಗರು ಅವ್ರಿಗೆ 20 ಸಾವಿರ ಕೊಡ್ತಾರೋ, 15 ಸಾವಿರ ಕೊಡ್ತಾರೋ, 25 ಸಾವಿರ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಇದು ಕೇವಲ 3 ಇಲಾಖೆ ನೋಡಿ. ಅದನ್ನು ಅನೇಕ ಸರ್ಕಾರಿ ಆಸ್ಪತ್ರೆ ಇವತ್ತು ಕಾಂಟ್ರಾಕ್ಟ್ ಲೇಬರ್ಸ್ ಮೇಲೆ ನರ್ಸಸ್, ಮಿಡ್ ವೈಫ್, ವಾರ್ಡ್ ಬಾಯ್ಸ್. 1 ಲಕ್ಷ ಅಲ್ಲ, ಇದು 3 ಇಲಾಖೆ ಹೇಳ್ಕೊಂಡಿದ್ದಾರೆ. ಇಟ್ ಗೋಸ್ ಸೆವರಲ್ ಲ್ಯಾಕ್ಸ್ ಇನ್ ದಿ ಹೋಲ್ ಸ್ಟೇಟ್. ಯಾರೋ ಒಬ್ರು ನಿವೃತ್ತ ಫೈನಾನ್ಸ್ ಆಫೀಸರು ಇಲ್ಲ ಹೀಗೆ ಮಾಡಿಸದೆ ಒಳ್ಳೇದು ಅವ್ರು ಹೇಳಿದ್ದಾರೆ ಅಂತ ಅದನ್ನು ಬರ್ಕೊಂಡಿದ್ದಾರೆ. ಜವಾಬ್ದಾರಿಯಾದ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್. ಹೇಗೆ ಬಡವರ ಬಗ್ಗೆ ಬಹಳ ಅನುಕಂಪ, ಗ್ಯಾರಂಟಿಗಳು ಕೊಟ್ಬಿಟ್ರಲ್ಲ, ಇವ್ರಿಗೆ 20 ಸಾವಿರ ಸಂಬಳ ಕೊಟ್ಟು 15 ಸಾವಿರ ಸಂಬಳ ಕೊಟ್ಟು ಅವ್ರ ಅಪ್ಪ ಅಮ್ಮನ ಸಾಕ್ಬೇಕಲ್ಲ. ಈ ಬೆಂಗಳೂರಿಗೆ ಬಂದ ಪಾಪ ಹುಡುಗರುಗಳು ಒದ್ದಾಡ್ತಾರೆ. ಬೇಕಾದ್ರೆ ಅದರ ಹಾಸ್ಪಿಟ್ಲಿಗೆ ವಿಕ್ಟೋರಿಯಾಕ್ಕೋ ಬೋರಿಂಗ್ ಹೋಗಿ ಬರೋಣ, ನಾನು ವೀಲ್ ಚೇರಲ್ಲಿ ಬರ್ತೀನಿ ಬನ್ನಿ. 2 ಜನ ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಾರೆ. ಇಡೀ ಸ್ಟೇಟ್ ಅಲ್ಲಿ ಎಷ್ಟು ಜನ ಕಾಂಟ್ರಾಕ್ಟ್?